ನಮಸ್ಕಾರ, ಫ್ರೀಡಮ್ ಟಿವಿ ಲೈವ್ಗೆ ಸ್ವಾಗತ. ನಾನು ಮುಸ್ತಫಾ ಮಂಗಳೂರು. 34 ರಾಷ್ಟ್ರದಲ್ಲಿ ವೈರಾಣುವಿನ ಅಟ್ಟಹಾಸಕ್ಕೆ ಜಗತ್ತೇ ಬೆಚ್ಚಿಬಿದ್ದಿದೆ. ಕೇರಳ ರಾಜ್ಯದಲ್ಲಿ JN1 ವೈರಾಣು ನಿಯಂತ್ರಣಕ್ಕೆ ಸರ್ಕಾರ ಹರಸಾಹಸ ಪಡ್ತಾ ಇದ್ರೆ, ನಮ್ಮ ರಾಜ್ಯದಲ್ಲಿ ಕೋವಿಡ್ ಖಾತ್ರಿ ಆದರೆ 10 ದಿನ ಕ್ವಾರಂಟೈನ್ ಖಚಿತ ಅಂತ ಹೇಳ್ತಾ ಇದೆ. ಇನ್ನು ನಾಳೆ ಕೋವಿಡ್ ನಿಯಂತ್ರಣಕ್ಕೆ ಹೈ ವೋಲ್ಟೇಜ್ ಸಭೆಯನ್ನು ಸರ್ಕಾರವೇ ಕರೆದಿದೆ. ಹಾಗಾದರೆ ನಮ್ಮ ರಾಜ್ಯದಲ್ಲಿ ಲಾಕ್ಡೌನ್ ಫಿಕ್ಸಾ? ನಮ್ಮ ರಾಜ್ಯದಲ್ಲಿ ಪ್ರತಿಯೊಬ್ಬರಿಗೂ ಮಾಸ್ಕ್ ಕಡ್ಡಾಯವಾಗುತ್ತಾ? ಈ ಎಲ್ಲದಕ್ಕೂ ಉತ್ತರವನ್ನು ಹುಡುಕೋಣ ಈ ವರದಿ ನೋಡಿ. ಮೂವತ್ನಾಲ್ಕು ರಾಷ್ಟ್ರದಲ್ಲಿ ಕೊರೋನಾ ರಣಾರ್ಭಟ. ರಾಜ್ಯದಲ್ಲಿ ಒಂದೇ ದಿನ 1030 ಕೋವಿಡ್ ಟೆಸ್ಟ್, 5ಕ್ಕೂ ಹೆಚ್ಚು ಪಾಸಿಟಿವ್, 1 ಸಾವು. ಮತ್ತೆ ಲಾಕ್ ಆಗುತ್ತಾ ದೇಶ? 3 ವರ್ಷದ ಹಿಂದೆ ಒಂಥರ ಆಧುನಿಕ ಅಸ್ಪೃಶ್ಯತೆಯನ್ನು ಎದುರಿಸಿದ್ದ ನಮಗೆ ಮತ್ತದೇ ಭೀತಿ ಎದುರಾಗಿದೆ. 3 ವರ್ಷದ ಹಿಂದೆ ಚೀನಾದ ಹೂವಾನ್ ನಗರದ ಮಾಂಸದಂಗಡಿಯಲ್ಲಿ ಜೀವ ಪಡೆದಿದ್ದ ಕೊರೋನಾ ವಾರದೊಳಗಾಗಿ ಜಗತ್ತಿನ ನಾನಾ ಕಡೆಗೆ ಹರಡಿ ಜನರನ್ನ ಹಿಂಡಿ ಹಿಪ್ಪೆ ಮಾಡಿತು. ಭಾರತವೇ ಸ್ತಬ್ಧವಾಗಿ ಲಕ್ಷಾಂತರ ಸಾವಿಗೆ ಸಾಕ್ಷಿಯಾದ ಸಮಯವದು. ಕೋವಿಡ್ ಹೊಡೆತಕ್ಕೆ ಆರ್ಥಿಕವಾಗಿ ಕುಸಿದಿದ್ದ ಜನ ನಿಧಾನವಾಗಿ ಚೇತರಿಸಿಕೊಳ್ಳುತ್ತಿದ್ದ ಹೊತ್ತಲ್ಲೇ ಮತ್ತೆ ವೈರಾಣು ಭೀತಿ ಎದುರಾಗಿದೆ. ಮಲೇಷಿಯಾ, ಸಿಂಗಾಪುರದಲ್ಲಿ ಲಾಕ್ಡೌನ್. ವೈರಾಣು ಮೂಲಸ್ಥಾನವಾದ ಚೀನಾದ ನೆರೆಯ ರಾಷ್ಟ್ರ ಮಲೇಷಿಯಾ ಸಿಂಗಾಪುರದಲ್ಲಿ ಹೈ ಅಲರ್ಟ್ ಘೋಷಿಸಿದೆ. ಅಲ್ಲಲ್ಲಿ ಕೋವಿಡ್ ಟೆಸ್ಟ್ ಮಾಡಲು ವ್ಯವಸ್ಥೆ ಮಾಡಿದ್ದು, ಕೋವಿಡ್ ಪರೀಕ್ಷೆಯನ್ನ ಸಕ್ರಿಯಗೊಳಿಸಿದೆ. ವಿಶ್ವ ಆರೋಗ್ಯ ಸಂಸ್ಥೆಯ ಎಚ್ಚರಿಕೆಯ ಬೆನ್ನಲ್ಲೇ ಜಗತ್ತಿನ 34 ರಾಷ್ಟ್ರದ ಸರ್ಕಾರ ಎಚ್ಚೆತ್ತು ಜಾಗೃತರಾಗಿ ಕೋವಿಡ್ ಸೋಂಕಿತರನ್ನ ಹೋಮ್ ಕ್ವಾರಂಟೈನ್ನಲ್ಲಿಡಲು ನಿರ್ಧರಿಸಿದೆ. ಹಿಂದೆ ನಡೆದ ಎಡವಟ್ಟು ಮರುಕಳಿಸದಂತೆ ಎಚ್ಚರ ವಹಿಸಲಾಗಿದೆ. ಮುಂಜಾಗೃತಾ ಕ್ರಮವಾಗಿ ಭಾಗಶಃ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕೋವಿಡ್ ನಿಯಮ ಜಾರಿಗೆ ತರಲಾಗಿದೆ. ಕರುನಾಡಲ್ಲಿ ವೈರಾಣು ರಣಕೇಕೆ. ಪಕ್ಕದ ಕೇರಳದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಿರುವ ಬೆನ್ನಲ್ಲೇ ನಮ್ಮ ರಾಜ್ಯದಲ್ಲೂ ಕೊರೋನಾದ ಕರಿಛಾಯೆ ಆವರಿಸಿದೆ. ರಾಜ್ಯದಲ್ಲಿ ಕೋವಿಡ್ ಮಹಾಮಾರಿ ಮತ್ತೆ ಆರ್ಭಟಿಸೋಕೆ ಶುರು ಮಾಡ್ತಿದೆ. ಯಾಕಂದ್ರೆ ಮಂಡ್ಯದ ಮದ್ದೂರಿನಲ್ಲಿ ಓರ್ವನಿಗೆ ಕೋವಿಡ್ ಪಾಸಿಟಿವ್ ಆಗಿದ್ದು, ಅದು ಆರೋಗ್ಯ ಇಲಾಖೆಯ ನಿದ್ದೆಗೆಡಿಸಿದ ಬೆನ್ನಲ್ಲೇ ಬೆಂಗಳೂರಲ್ಲಿ ಕೋವಿಡ್ ಸೋಂಕಿತನ ಸಾವು ಮತ್ತೊಮ್ಮೆ ಕರುನಾಡನ್ನ ಬೆಚ್ಚಿ ಬೀಳಿಸಿದೆ. ನಿನ್ನೆಯಷ್ಟೇ ಸುತ್ತೋಲೆ ಹೊರಡಿಸಿದ್ದ ಸರ್ಕಾರ ಭಾರಿ ಜಾಗೃತೆ ವಹಿಸಿ ಎಲ್ಲ ಜಿಲ್ಲೆಯ ಆಸ್ಪತ್ರೆಗಳಲ್ಲಿ ವೆಂಟಿಲೇಟರ್ ಮತ್ತು ಬೆಡ್ಡಿನ ವ್ಯವಸ್ಥೆಗಳ ಬಗ್ಗೆ ಸಾಲು ಸಭೆ ಕರೆದು ಸರ್ಕಾರ ಸಮಾಲೋಚನೆ ನಡೆಸುತ್ತಿದೆ. ಈಗಾಗಲೇ ಕರ್ನಾಟಕ ಆರೋಗ್ಯ ಇಲಾಖೆ ಕೋವಿಡ್ ಪರೀಕ್ಷೆಯನ್ನು ಸಕ್ರಿಯಗೊಳಿಸಿದ್ದು, ಹಿರಿಯ ನಾಗರಿಕರಿಗೆ ಮಾಸ್ಕ್ ಕಡ್ಡಾಯಗೊಳಿಸಿದೆ. ಇನ್ನು ಬಸ್ಸಿನಲ್ಲಿ ಪ್ರಯಾಣಿಸೋ ಪ್ರಯಾಣಿಕರಿಗೂ ಕಡ್ಡಾಯವಾಗಿ ಮಾಸ್ಕ್ ಧರಿಸಲು ಪ್ರಕಟಣೆ ಹೊರಡಿಸಲಾಗಿದೆ. ಕೋವಿಡ್ ಕನ್ಫರ್ಮ್ ಆದರೆ ಕ್ವಾರಂಟೈನ್ ಕಡ್ಡಾಯ. ಚಳಿಗಾಲದ ಹವಾಮಾನದ ಕಾರಣದಿಂದ ಕ್ರಿಸ್ಮಸ್ ಹಾಗೂ ಹೊಸ ವರ್ಷಾಚರಣೆಯ ಸಂದರ್ಭದಲ್ಲಿ ಕೊರೋನಾ ಹೆಚ್ಚಾಗುವ ಸಾಧ್ಯತೆ ಇದೆ. ಹೀಗಾಗಿ ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಆರೋಗ್ಯ ಇಲಾಖೆ ಕೆಲವು ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದೆ. 60 ವರ್ಷ ಹಾಗೂ ಅದಕ್ಕಿಂತ ಮೇಲ್ಪಟ್ಟವರು ಮಾಸ್ಕ್ ಕಡ್ಡಾಯವಾಗಿ ಧರಿಸಲು ಸೂಚಿಸಲಾಗಿದೆ. ಮೂಗು, ಬಾಯಿ ಮುಚ್ಚುವಂತೆ ಮಾಸ್ಕ್ ಧರಿಸುವುದು, ಜೊತೆಗೆ ಹೆಚ್ಚು ಜನಸಂದಣಿ ಇರೋ ಜಾಗಕ್ಕೆ ಭೇಟಿ ನೀಡದಂತೆ ಸೂಚಿಸಲಾಗಿದೆ. ಒಂದು ವೇಳೆ ಜ್ವರ, ಕೆಮ್ಮು, ನೆಗಡಿ ಇರುವವರು ವೈದ್ಯಕೀಯ ಸಲಹೆ ಪಡೆಯಬೇಕು. ಜೊತೆಗೆ ಕೈಗಳನ್ನ ಸೋಪು ಹಾಗೂ ನೀರಿನಿಂದ ಪದೇ ತೊಳೆಯುವುದು ಉತ್ತಮ ಎಂದಿರೋ ಆರೋಗ್ಯ ಇಲಾಖೆ, ಕೋವಿಡ್ ಇರುವುದು ಖಾತ್ರಿಯಾದರೆ 10 ದಿನ ಕ್ವಾರಂಟೈನ್ ಎಂದು ಎಚ್ಚರಿಸಿದೆ. ಆತಂಕ ಬೇಡ, ಜಾಗೃತೆ ವಹಿಸಿ. JN1 ವೈರಸ್ ಜೀವಕ್ಕೆ ಕಂಟಕವಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೋವಿಡ್ ಪ್ರಕರಣಗಳ ಸಂಖ್ಯೆ ಹೆಚ್ಚಳ ಹಿನ್ನೆಲೆಯಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಕೇರಳ ಗಡಿ ಭಾಗದಲ್ಲಿ ಕರ್ನಾಟಕದ 4 ಜಿಲ್ಲೆಗಳಿವೆ. ಹೀಗಾಗಿ ರಾಜ್ಯದಲ್ಲಿ ನಾವು ಎಚ್ಚರಿಕೆಯನ್ನು ವಹಿಸಿದ್ದೇವೆ. ಸದ್ಯಕ್ಕೆ ಕರ್ನಾಟಕದಲ್ಲಿ ಪ್ಯಾನಿಕ್ ಆಗುವಂತಹ ಪರಿಸ್ಥಿತಿ ಇಲ್ಲ. ನಾವು ಕೋವಿಡ್ ಟೆಸ್ಟಿಂಗ್ಗಳನ್ನು ಹೆಚ್ಚು ಮಾಡುತ್ತಿದ್ದೇವೆ. ICU ಬೆಡ್, ವೆಂಟಿಲೇಟರ್ಸ್, ಆಕ್ಸಿಜನ್ ಸೇರಿದಂತೆ ಅಗತ್ಯ ಮೂಲಸೌಕರ್ಯವನ್ನು ಸನ್ನದ್ಧ ಸ್ಥಿತಿಯಲ್ಲಿ ಇಟ್ಟುಕೊಂಡಿದ್ದೇವೆ. ಈಗಾಗಲೇ ಎಲ್ಲ ಜಿಲ್ಲಾಸ್ಪತ್ರೆಗಳಿಗೆ ಸೂಚನೆ ನೀಡಲಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದ ಪರಿಸ್ಥಿತಿ ಹಾಗೂ ರಾಷ್ಟ್ರದ ಪರಿಸ್ಥಿತಿ ಬಗ್ಗೆ ಕೇಂದ್ರ ಆರೋಗ್ಯ ಸಚಿವರು ಸೂಚನೆ ನೀಡಿದ ಪರಿಣಾಮ ಕೆಲವು ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ. ಒಮಿಕ್ರಾನ್ ಫ್ಯಾಮಿಲಿಗೆ ಸೇರಿರುವ JN1 ವೈರಸ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಬ್ಬಿದೆ. ಯುರೋಪ್ ರಾಷ್ಟ್ರಗಳಲ್ಲಿ 3 ತಿಂಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಂಡಿದೆ. ಬೇರೆ ರಾಷ್ಟ್ರಗಳಲ್ಲಿ ವೇಗವಾಗಿ ಹರಡುತ್ತಿದೆ. JN1 ವೈರಸ್ನಿಂದ ಹಾನಿ ಕಡಿಮೆ ಎಂಬುದು ಸಮಾಧಾನದ ಸಂಗತಿ.
ಅಲ್ಲದೆ ಸಾವುಗಳು ಆಗೋದು ಕಡಿಮೆ ಎಂದು ಹೇಳಲಾಗಿದೆ. ಇದರಿಂದ ಭಯ ಬೀಳುವ ಅಥವಾ ಆತಂಕ ಪಡುವ ಅವಶ್ಯಕತೆ ಇಲ್ಲ ಎಂದು ಕೇಂದ್ರ ಸರ್ಕಾರ ಹೇಳಿದೆ ಎಂದು ಸಚಿವ ದಿನೇಶ್ ಗುಂಡೂರಾವ್ ಸ್ಪಷ್ಟಪಡಿಸಿದ್ದಾರೆ. ಕೋವಿಡ್ ಹೊಡೆತದಿಂದ ಇನ್ನೇನು ಚೇತರಿಸಿಕೊಳ್ಳೋ ಅಷ್ಟರಲ್ಲಿ ಮತ್ತದೇ ಆತಂಕ ಎದುರಾಗಿದೆ. ಸ್ನೇಹಿತರೆ, ಆತಂಕ ಬೇಡ, ಜಾಗೃತೆ ವಹಿಸಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನೀವಿನ್ನೂ ಫ್ರೀಡಮ್ ಟಿವಿ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಮಸ್ಕಾರ.